ಏನಾಯ್ತು ವಿಜಯಾಂಬಿಕಾ? ಆಕಾಶ ತಲೆ ಮೇಲೆ ಬಿತ್ತು, ಭೂಮಿ ಬಾಯಿ ಬಿಡ್ತು. ಪಾಪಿ ಚಿರಾಯು ಅಂತಾರೆ. ಆ ಮಾತಿನ ಅರ್ಥ ಏನಂತ ಗೊತ್ತಾ? ನಿನ್ನಂತ ಪಾಪಿಗಳು ಬೇಗ ಸತ್ತು ನರ್ಕಕ್ಕೆ ಹೋಗ್ಬಾರ್ದು, ಇಲ್ಲೇ ಭೂಮಿ ಮೇಲಿತ್ತು ನರ್ಕ ಅನುಭವಿಸಿ ಕಡೆಯವರೆಗೂ ನರಳಿ ಸಾಯ್ಬೇಕು. ನಿನ್ ನರ್ಕದ ದಾರಿಗೆ ಇದು ಮೊದಲನೇ ಹೆಜ್ಜೆ ಅಷ್ಟೇ. ಶ್ರಾವಣಿ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನಿನ್ನ ಉದ್ದೇಶ ಏನು? ಉದ್ದೇಶ ಏನಿಲ್ಲ ಮೇಡಮ್, ನಿಮ್ಮ ಮಗ ಮದನ್ಗೂ ಸಾವಿತ್ರಿಗೂ ಮದುವೆ ಆಗುತ್ತೆ. ಆ ಮದ್ವೆಗೆ ನೀವು ಬಂದು ಆಶೀರ್ವಾದ ಮಾಡಿದ್ರೆ ಸಾಕು. ನೋ, ಯಾವುದೇ ಕಾರಣಕ್ಕೂ ಹಾಗಾಗ್ಬಾರ್ದು. ನನ್ನ ಮಗನ ಜೀವನದಲ್ಲಿ ಯಾಕೆ ಹೀಗೆ ಆಟ ಆಡ್ತಿದ್ದೀರಾ? ಬೇಡ, ಅವನನ್ನು ವಾಪಸ್ ಕಳ್ಸ್ಬಿಡಿ ಪ್ಲೀಸ್. ಆಟ ಆಡಿರೋದು ನಿನ್ ಮಗ ಸಾವಿತ್ರಿ ಜೀವನದಲ್ಲಿ. ಈಗ ಆಟ ಆಡಿದ್ದು ಆಗೋಗಿದೆ, ಇನ್ಮೇಲೆ ಏನಿದ್ರು ಪಾಠ ಕಲಿಯೋ ಟೈಮು. ಆ ಪಾಠನ ನಾವು ಕಲಿಸಿ ವಾಪಸ್ ಕಳಿಸ್ಕೊಟ್ಬಿಡ್ತೀವಿ. ನೋಡು ಸುಬ್ಬು, ನನ್ನ ಮಗನಿಗೆ ಏನಾದ್ರೂ ಆದ್ರೆ ನಾನು ಸುಮ್ಮನಿರಲ್ಲ. ಅವನನ್ನ ವಾಪಸ್ ಕಳ್ಸಿದ್ರೆ ಸರಿ. ಈಗ ಮೇಡಮ್, ಹಿಂಗ್ ಕರ್ಕೊಂಡು ಬಂದು ಹಂಗೆ ಕಳ್ಸೋದಕ್ಕೆ ನಾನೇನು ಪಿಂಕಿ ಸ್ಕೂಲ್ ಬಸ್ ಡ್ರೈವರಾ? ಅಥವಾ ಇದೇನು ಎಳೆ ಕನ್ನನ? ಇಲ್ಲಿರೋದು ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ. ನಾವಿಬ್ರು ಸೇರಿದ್ರೆ ಏನ್ ನಡೆಯುತ್ತೆ ಅಂತ ತುಂಬಾ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಅದಕ್ಕೆ ನಾವು ಬರೀತಿರೋ ಮೊದಲನೇ ಉತ್ತರ ಇದು. ಇನ್ಮುಂದೆ ಶ್ರಾವಣಿ ಸುಬ್ರಹ್ಮಣ್ಯ ನಡೆಯೋ ದಾರಿಯಲ್ಲಿ ಬೆಂಕಿನೂ ಇರುತ್ತೆ, ಬಿರುಗಾಳಿನೂ ಇರುತ್ತೆ. ಅದನ್ನ ಎದುರಿಸೋದಕ್ಕೆ ನೀನ್ ಸಿದ್ಧವಾಗಿರೋ ವಿಜಯ. ಪ್ಲೀಸ್ ನೋಡಿ, ಇಬ್ಬರಿಗೂ ಹೇಳ್ತಿದ್ದೀನಿ, ನನ್ನ ಮಾತು ಕೇಳಿ. ದಯವಿಟ್ಟು ಅವನನ್ನ ಮನೆಗೆ ವಾಪಸ್ ಕಳಿಸ್ಕೊಡಿ ಪ್ಲೀಸ್. ನೋಡಿ, ನನ್ನನ್ನು ಮನೆಗೆ ಬಿಟ್ಬಿಡಿ. ನನ್ನ ಮನೆ ಹೋಗಿ ವಾಪಸ್ ಬಂದ್ಬಿಡ್ತೀನಿ. ನನ್ನ ಮಾತು ನಂಬಿ.